ಸರ್ ಸರಿ, ಲೋಕಸಭಾ ಎಲೆಕ್ಷನಲ್ಲಿ ನಿಮ್ಗೆ ಯಾರು ಬರ್ಬೇಕು ಈ ಭಾಗದಲ್ಲಿ? ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಹೇಗಂದ್ರೆ ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ 2,000 ರೂಪಾಯಿ ಕೊಡ್ತಾ ಇದಾರೆ ರೀ. ಮತ್ತು ಕಾಂಗ್ರೆಸ್ ಬಂದ್ರೆ ಕೆಲಸ ಕೆಲಸ ಆಗ್ತೈತಿ. ಆಮೇಲೆ ಅನುಕೂಲ ಆಗ್ತೈತಿ. ಆಗ ಕಾಂಗ್ರೆಸ್. ಅಂಜಲಿ ನಿಂಬಾಳ್ಕರ್ ಗೊತ್ತಾ ನಿಮಗೆ? ಅಂಜಲಿ ನಿಂಬಾಳ್ಕರ್ ಗೊತ್ತಿಲ್ಲ, ಇನ್ನು ಇಲ್ಲಿ ಹೆಸರಲ್ಲಿ ನೋಡಿದೆವು, ಫೋಟೋ ನೋಡಿವ್ರಿ. ಅವರೇ ನಮ್ಮ ಅಭ್ಯರ್ಥಿ ಈಗ. ಅವ್ರು ವೋಟ್ ಮಾಡ್ತೀರಾ? ವೋಟ್ ಮಾಡ್ತೇವಲ್ರಿ. ವೋಟ್ ಮಾಡ್ತೀರಿ? ಇಲ್ಲ, ಈಗ BJP ಅಭ್ಯರ್ಥಿ ನಿಂತ್ಕೊಂಡ್ರೆ ಕಾಗೇರಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಕೇಳಿದ್ರೆ? ಅವ್ರು ಬಂದು ಕೇಳ್ರಿ, ನಾವು ಈಗ ನಾವು ಕಾಂಗ್ರೆಸ್ ಕೊಟ್ಟೇವಲ್ರಿ. ನಾವು ಭಾಳ ಚಂದ ಕಾಂಗ್ರೆಸ್ಗೆ ವೋಟ್ ಹಾಕತ್ತೇವೆ. ಕಾಂಗ್ರೆಸ್ ಅಂತ ಒಳ್ಳೆದಾಗುತ್ತೆ. ಒಳ್ಳೆದಾಗುತ್ತೆ. ಇನ್ನು ಏನೇ ಅನುಕೂಲ ಬೇಕು ನಿಮ್ಮೂರಿಗೆ? ಏನೇ ಡೆವಲಪ್ಮೆಂಟ್ ಅಂತ ಬೇಕು? ನಮಗೇನು ಇಲ್ಲಿ ಕನ್ನಡ ಶಾಲೆಗೆ ಜಾಗ ಇಲ್ಲ, ಅದೊಂದು ಅಭಿವೃದ್ಧಿ ಆಗ್ಬೇಕು ರೀ. ಇದು ಬೇರೆದವ್ರು ಹೋಗಿ ಶಾಲೆ ಇದೆ ರೀ, ಒಂದು ಅದಕ್ಕೊಂದು ಜಾಗ ಕೊಟ್ಟಿದಾರೆ. ಹುಡುಗರು ಅನುಕೂಲ ಆಗ್ತೈತಿ, ಓದಾಕು ಆಟದ ಪಾಠದೂ ಚಲೋ ಆಗ್ತೈತಿ, ಆಟ ಆಡೋಕ್ಕೂ ಚಲೋ ಆಗ್ತೈತಿ. ಅದೊಂದು ಆ ಶಾಲೆಯನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಅದಕ್ಕೆ ಅದೊಂದು ಮಕ್ಕಳದೊಂದು ಭಾಳ ತೊಂದರೆ ಇದೆ ಅಲ್ಲಿ. ಅದೊಂದು ಅನ್ಕೂಲ ಇವ್ರದ್ದು ಅಭಿವೃದ್ಧಿ ಆದಂಗೆ ಆಗ್ತೈತಿ ರೀ. ಈ MP ಎಲೆಕ್ಷನ್ ಯಾರು ಕೊಟ್ಟು ಮಾಡ್ತೀರಾ? ಯಾರು ಬರ್ಬೇಕು ನಿಮಗೆ? ನಾವು ಕಾಂಗ್ರೆಸ್ ಮಾಡ್ತೇವೆ. ಕಾಂಗ್ರೆಸ್ ಮಾಡ್ತೀರಾ? ಯಾಕೆ ಕಾಂಗ್ರೆಸ್ ಯಾಕೆ? ಯಾಕೆ ಕಾಂಗ್ರೆಸ್ ಯಾಕೆ ಅಂತ? ಮೊದ್ಲಿಂದ ಅದನ್ನ ಮಾಡ್ಯಾವ್ರಿ. ಮತ್ತೆ ಮೊದಲೇ ಅದನ್ನೇ ಮಾಡ್ತಿದ್ದೀರಾ? ಬೇರೆ ಅದಕ್ಕೂ ಮಾಡಲ್ಲ? ಬೇರೆ ಅದಕ್ಕಿಲ್ರಿ. ಈಗ ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಹ್ಞೂ ರೀ, ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಮಾಡ್ತೇವೆ. ನೀವು ಯಾಕೆ ಸಪೋರ್ಟ್ ಮಾಡ್ತೀರಾ? ನಿಮ್ಗೆ ಯಾರು ಬೇಕು? ನಮ್ಮದು ಮೊದಲಿಂದನೇ ಕಾಂಗ್ರೆಸ್ ರೀ. ನಮ್ಮ ತಂದೆ ಕಾಲಕಿರಿಂದನೇ ಕಾಂಗ್ರೆಸ್, ಈಗಾದ್ರೂ ಕಾಂಗ್ರೆಸ್. ಅಲ್ಲ, ಕಾಂಗ್ರೆಸ್ ಯಾಕೆ ಬೇಕು ಅಂತ? ಯಾಕೆ ಬೇಕಂತೇಳಿ ನಮ್ಮ ಮೊದಲಿಂದ ಅಭಿವೃದ್ಧಿ ಐತ್ರಿ, ನಡೆದಿದೆ ರೀ. ಹಂಗೆ ಮೊದಲಿಂದ ಬಂದಿದೆ. ಏನೇನಾಗೈತೆ ಅಭಿವೃದ್ಧಿ ಅಂದ್ರೆ? ಇಬ್ರು ಏನು ನಮಗೆ ರೆಸ್ಪಾನ್ಸ್ ಸಾಹೇಬ್ರಿ ಏನು ಬೇಕಾದ್ರೆ ಎಲ್ಲ ಮಾಡಿಬಿಟ್ಟ. ಯಾವ್ದು ಕೇಳಿದ್ವಿ ಒಂದು ಇಲ್ಲ ಅಂತಿಲ್ಲ, ಪ್ರತಿಯೊಂದು ಮಾಡಿದ್ರು. ಯಾರು ಒಬ್ರು ಇಂಥ ತ್ರಾಸ ಐತಿ ಅಂತ ಸಮಸ್ಯೆ ಬಗೆಹರಿಸ್ತಾರೆ ಕಂಪ್ಲೀಟ್ ಇಲ್ಲ. ಸರ್, ಕಾಗೇರಿ ಅಂತಿದ್ದಾರೆ ಈಗ MP ಕ್ಯಾಂಡಿಡೇಟ್ BJP ಕಡೆಯಿಂದ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಜೋಡ ತಾಲೂಕದಲ್ಲಿ ಮವಳಂಗಿ ಗುಂಪ ಅವಿಡ ಗ್ರಾಮ ಅಂದ್ರೆ ಟೋಟಲ್ BJPಗೆ ಇಲ್ಲ. ಟೋಟಲ್ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಿಲ್ಲ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರು ಅಡ್ಡಿಲ್ಲ, ಅವರು ವರ್ಕ್ ಚಲೋ ಮಾಡ್ತಾರೆ, ಮೊದಲು ಮಾಡಿದ್ದಾರೆ, ಈಗಾದ್ರೂ ಮಾಡ್ತಾರೆ. ಅವರು ಸಪೋರ್ಟ್ ಮಾಡ್ಬೋದು? ಮಾಡತ್ತೀವಿ ನಾವೆಲ್ಲ ಅವ್ರಿಗೆ ಮಾಡೋದು. ಅವ್ರು ಗೆಲ್ತಾರೆ ಸರಿ? 100% ಅವ್ರಿಗೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ನಮ್ಮದು 60 ವರ್ಷ ಏನು ಮಾಡಿದೆ ಅಂತ ಹೇಳ್ತಾ ಇದ್ರು. 60 ವರ್ಷ ಅವ್ರು ಮಾಡಿದ ನಂತರ ಇವರು 10 ವರ್ಷ ಮುಂದೆ ನಡೆಸಿದ್ರು. ಈಗ ನಡೆಸಿದ್ರೆ ಅವ್ರಿಗೆ ನಾವು ತಂದು ಬಹುಮತ ಕೊಟ್ಟು ಎಲ್ಲ ತೊಗೊಂಡು ಬಂದು ನಮ್ಮ BJP ಸರ್ಕಾರಕ್ಕೆ ಈ 10 ವರ್ಷದಲ್ಲಿ ಅವ್ರು ಯಾಕೆ ಕೆಲಸ ಮಾಡಿದ್ದಾರೆ ಅಂಥೇಳಿ ನಾವು ವಿಚಾರ ಮಾಡ್ಬೇಕು ಹೇಳಿ. ಅದರ ಸಲುವಾಗಿ ನಾವು ಈಗ ನೋಡಿದ್ವಿ 10 ವರ್ಷ ಕೊಟ್ಟು, ಇನ್ಮೇಲೆ ಕೊಡೋದಿಲ್ಲ ಅವರಿಗೆ. ಎಲ್ಲ ಜನ ನೋಡಿ ಆರ್ಸ್ ತಂದ ನಂತರ ಎಲ್ಲ ಜನರಿಗೆ ಎಲ್ಲರೂ ತೊಗೊಂಡು ಹೋಗಿ ನಡೆಸ್ಕೊಂಡು ಸರಿಯಾಗಿ ಹೋಗ್ತಾ ಇದ್ದರೆ ಯಾರಿಗೂ ಏನೂ ಅಭ್ಯಂತರ ಇಲ್ಲ. ಇಲ್ಲಿ ಖಾಲಿ ಜಾತಿ ಭೇದ ಇದೇ ಇದ್ದಿದ್ದು. ಡೆವಲಪ್ಮೆಂಟ್ ಒಂದು ಕೆಲಸ ಅಲ್ಲ, ಒಂದು ಪೈಸಾದ ಡೆವಲಪ್ಮೆಂಟ್ ಇಲ್ಲ. ಅದರ ಸಲುವಾಗಿ ನಾವು ಈಗ ಬೇಡಪ್ಪ, ನಮ್ಮ ಕಾಂಗ್ರೆಸ್ ನಮ್ಮ ಮೊದಲಿಂದು ಚೆನ್ನಾಗಿತ್ತು, ಈಗೂ ಕಾಂಗ್ರೆಸ್ ಚೆನ್ನಾಗಿದೆ, ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿ ಈ ಸಲ ತರಬೇಕಂತೇಳಿ ನಾವು ಇದು ಮಾಡ್ಕೊಂಡಿದ್ದೀವಿ. ಸರ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಹೌದು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರೊಂದು ಗ್ರ್ಯಾಜುಯೇಟ್ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ತಿಳಿದವ್ರು ಇದ್ದಾರೆ. ನಮ್ಮ ಬಗ್ಗೆ ಹೋಗಿ ಮಾತಾಡಲಿಕ್ಕೆ ಅವ್ರಿಗೊಂದು ಇದಿದೆ ಅವ್ರಿಗೆ. ಇದರ ಸಲುವಾಗಿ ಅವರು ನಮಗೆ ಒಂದು ಈ ಸಲ ಅವ್ರಿಗೆ ಚಾನ್ಸ್ ಕೊಡುವ ಅಂತ ಹೇಳಿದ್ವಿ. ಈಗ ಹಿಂದಿನ ಸಲ ನಮ್ಮ ಅನಂತಕುಮಾರ್ ಹೆಗಡೆ ಅವ್ರಿಗೂ ಕೊಟ್ಟಿದ್ದೀವಿ. ಈಗ ಅವ್ರದ್ದು ಈ ಸಲ ಅವ್ರಿಗಿಲ್ಲ. ಈ ಸಲ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ಮೇಡಮ್ ಅವ್ರಿಗೆ. ಸರ್, ಈಗ BJP ಅಭ್ಯರ್ಥಿ ಕಾಗೇರಿ ಅಂತ ನಿಂತ್ಕೊಂಡಿದ್ದಾರೆ. ಅವರು ಇದಕ್ಕೂ ಮುಂಚೆ ಕೂಡ ಸ್ಪೀಕರ್ ಆಗಿದ್ದರು, ಇದ್ರು. ಅವರು ಇದ್ರು, ಅವ್ರ ಏರಿಯಾನಲ್ಲಿ ಅವರು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಏರಿಯಾನಲ್ಲಿ ಅವ್ರಿಗೆ ನಮ್ಮ ಕಾರವಾರ ಡಿಸ್ಟಿಕ್ಕಿಗೆ ಉಸ್ತುವಾರಿ ಮಾಡಿದರು BJP ಸರ್ಕಾರ ಇರುವಾಗ. ಆವಾಗ ನಾವು ಇಲ್ಲಿ ನಮ್ಮ ಉಸ್ತುವಾರಿ ಬಂದ ಕೂಡಲೇ ಇಲ್ಲೆಲ್ಲ ಬಂದು ಅವ್ರು ನೋಡಬೇಕಿತ್ತಲ್ಲ ಕಾರವಾರದಲ್ಲಿ. ನಾವು ಒಂದು ಕೌನ್ಸಿಲರ್, ನಾವು ಅವ್ರಿಗೆ 1 ಸಲ 2 ಸಲ ಹೋಗಿ ಮನವಿ ಮಾಡಿದ್ದೀವಿ, ಕೇಳಿದ್ದೀವಿ. ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಈಗ ಅದು ಇದು ನಮ್ಮ ಲೋಕಸಭಾ ಎಲೆಕ್ಷನ್ ನಿಂತರೆ ಇವ್ರು ಮುಂದೆ ನಮಗೇನು ಕೊಡ್ತಾರೆ? ನಮ್ದು ಆದ ವಿಚಾರ. ನಮ್ಮಂಥವ್ರಿಗೆ ಅವರು ಮಾತಾಡಲಿಕ್ಕೆ ಟೈಮ್ ಸಿಗ್ತಾ ಇದ್ರಿಗೆಲ್ಲ. ಆಮೇಲೆ ಇದರ ಸಲುವಾಗಿ ಅವ್ರಿಗೂ ನಮ್ಗೆ ಅಷ್ಟೇನು ಇದಿಲ್ಲ. ಇವರು ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ. ಮುಂದೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಬರ್ಬೋದು ನಮ್ಮ ಭಾರತ ದೇಶದಲ್ಲಿ. ಏನು ನಮ್ಮ ಕೆಲಸ ಆಗ್ಬೋದು, ನಮ್ಮ ಉತ್ತರ ಕನ್ನಡಕ್ಕೆ ಒಳ್ಳೇದಾಗ್ಬೋದು ಅಂಥೇಳಿ ಇವರಿಗೆ ನಾವು ಆರಿಸಿ ತರಬೇಕಂತೇಳಿ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಸರ್, ಯಾರೇ ಗೆದ್ದು ಬಂದರೂ ಕೂಡ ನಿಮ್ಗೆ ಏನು ನಿರೀಕ್ಷೆಗಳೇನಿದೆ? ಏನು ಡೆವಲಪ್ಮೆಂಟ್ ಬೇಕು? ಡೆವಲಪ್ಮೆಂಟ್ ಅಂತ ಹೇಳಿದರೆ ಒಂದೇ ನೋಡಿ, ಎಲ್ಲ ಜನರು ಸಮ. ಯಾರು ಹಿಂದೂ ಮುಸ್ಲಿಮು ಕ್ರಿಸ್ತು ಅದು ಭೇದ ಭಾವ ಇರಬಾರ್ದು. ಎಲ್ಲರೂ ಈಗ ನಾವು ದುಡಿದ ನಂತರ ನಾವು ಮನೆಯನ್ನು ನಾವು ನಡ್ಸ್ಕೋತೀವಿ. ಇವರು ರಾಜಕಾರಣಿದವ್ರು ಎಲ್ಲರೂ ಬಂದು ಅಲ್ಲಿ ಜಾತಿ ಭೇದ ಅಂತ ಹೇಳ್ತಾರೆ. ಅದು ಬೇಡ ಆಗಿದೆ ನಮಗೆ. ಎಲ್ಲರೂ ಕೂಡಿ ನಡೆಯುವ, ಕೂಡಿ ಮುಂದೆ ಸಾಗುವ ಅಂಥೇಳಿ ನಮ್ಮದೊಂದು ವಿಚಾರ. ಎಲ್ಲರೂ ಹೋಗ್ಬೇಕು, ಎಲ್ಲರೂ ತಿಳಿದವ್ರು. ಅದೀಗ ಎಲ್ಲರೂ ಮೊದಲು ಏನಿದ್ರು ವಿದ್ಯಾಭ್ಯಾಸ ಅವ್ರು ಮಾಡ್ತಾಯಿದ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು. ಈಗೆಲ್ಲ ಗ್ರ್ಯಾಜುಯೇಟ್ ಇದ್ದಾರೆ, ತಿಳುವಳಿಕೆ ಇದ್ದೂ ಸ್ವಲ್ಪ ಮಂದಿ ಅದ್ರೊಳಗೆ ಹೋಗ್ತಾ ಇದ್ದಾರೆ.
ಈ ಸಲುವಾಗಿ ಇದು ಸ್ವಲ್ಪ ತಿಳ್ಕೊಬೇಕು. ಈಗ ನೋಡ್ರಿ, ಯುವಕರಿಗೆ ಕೆಲಸ ಇಲ್ಲ, ಖಾಲಿ ಇದ್ದು ಎಲ್ಲಿ ನೋಡಲ್ಲಿ ಗಾಂಜಾ ಹೊಡ್ಕೊಂಡು ಅದು ಹೊಡ್ಕೊಂಡು ಇಲ್ಲಿದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಉದ್ಯೋಗ ಇದ್ದರೆ ಅವ್ರು ಮಾಡ್ತಿರ್ಕಲ್ಲ, ಅವ್ರ ಕೆಲಸದಲ್ಲಿ ಬಿಜಿ ಇದ್ದರೆ ಅವ್ರು ಈ ಥರ ಕೆಲಸ ಮಾಡ್ತಿರ್ಕಲ್ಲ, ಎಲ್ಲ ಕೂಡಿ ಹೋಗ್ತಿದ್ರು. ಈಗ ಎಲ್ಲ ನಿರುದ್ಯೋಗಿ ಆಗಿ ಎಲ್ಲಿ ನೋಡಿದ್ರೆ ಇಲ್ಲಿ ಹೋಗ್ತಾ ಇರಿ ನೀವು, ಎಲ್ಲೂ ನೋಡಿದ್ರೆ ನಾಲ್ಕೈದು ಮಂದಿ ಕುಂದರ್ತಾರೆ, ಗಾಂಜಾ ಹೊಡಿತಾರೆ, ಹುಡುಗರು ಎಲ್ಲ ಹಾಳಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡಿ ಏನಾರು ಉದ್ಯೋಗ ಸಿಕ್ಕರೆ ಅಂದರೆ ಒಳ್ಳೇದಾಗ್ಬೋದು, ಎಲ್ಲರೂ ಕೂಡಿ ಸಮ ಆಗಿ ನಡ್ಕೊಂಡು ಹೋಗ್ಬೋದು ಅಂಥೇಳಿ ಇದೊಂದು ನನ್ನ ಕಡೆಯಿಂದ ಅಭಿಪ್ರಾಯ ಮಾತಾಡ್ತಾರೆ. ಸರಿ, ಲೋಕಸಭಾ ಎಲೆಕ್ಷನ್ಲಿ ನಿಮ್ಗೆ ಯಾರು ಬರಬೇಕು ಈ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾದಂಥ ಶ್ರೀಮತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬರಬೇಕು. ಯಾಕೆ ಅವರೇ ಬೇಕು? ಅವ್ರು ಯಾಕೆ ಬೇಕಂದ್ರೆ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇದೆ. ಮತ್ತು ಕಾಂಗ್ರೆಸ್ ಪಕ್ಷ ಇರೋದು ಬಡವರಿಗೋಸ್ಕರ. ಬಡವ್ರನ್ನ ಬಿಟ್ಟರೆ ಅವ್ರು ಬೇರೆ ವಿಚಾರ ಏನು ಮಾಡೋದಿಲ್ಲ. ಅವರು ಎಲ್ಲರೂ ಸರ್ವರು ಸಮಾನರು ಅಂತ ತಿಳ್ಕೊಂಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ. ಬಿ ಜೆ ಪಿ ಪಕ್ಷದಲ್ಲಿ ಅಂಥದ್ದೇನೂ ಇಲ್ಲ. ಈಗ 10 ವರ್ಷ, ಈಗ ನಮಗೆ ಹೇಳ್ತಾರೆ 70 ವರ್ಷ ರಾಜಕೀಯ ಮಾಡ್ತು ಕಾಂಗ್ರೆಸ್ ಪಕ್ಷ. 70 ವರ್ಷದಾಗ ಇವ್ರು ಏನು ಸಾಧನೆ ಮಾಡಿದಾರೆ ಅಂತ ಕೇಳಿದರು. ಬ್ರಿಟಿಷರೇ ನಮ್ಮ ದೇಶ ಸ್ವಾತಂತ್ರ್ಯ ಕೊಟ್ಟು ಹೋಗ್ಬೇಕಾದ್ರೆ ನಮಗೇನು ಕೊಪ್ಪರ ಗಂಟೆ ಏನು ಕೊಟ್ಟೋಗಿಲ್ಲ, ನಮ್ಮ ದೇಶಕ್ಕೇನು ಕೊಟ್ಟೋಗಿಲ್ಲ. ಏನು ಇದ್ದದ್ದೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಯಾರ. ಈಗ ಉದಾಹರಣೆ, ಒಂದು ಮನೆ ಲೂಟಿ ಮಾಡಿದಂತಾಗ ಆ ಮನೆಯೊಳಗೆ ತಿನ್ನಕ್ಕೆ ಅನ್ನ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಆ ಜೀವನ ಹೆಂಗೆ ಮಾಡ್ಬೋದು? ಅಂಥ ವ್ಯವಸ್ಥೆ, ಅಂಥ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಪಕ್ಷ 70 ವರ್ಷ ತನಕ ನಮ್ಮೆಲ್ಲ ಜನರನ್ನು ಸಾಕಿ ಸಲುವಿ ಅವ್ರ ಕಷ್ಟ ಸುಖದೊಳಗೆ ಭಾಗಿಯಾಗಿ ಇಲ್ಲಿವರೆಗೆ ಕೈ ಹಿಡಿದು ತೊಗೊಂಬಂದ ಈ ಸ್ಥಾನಕ್ಕೆ ನಮ್ಮನ್ನು ನಿಲ್ಲಿಸಿದ ಕಾಂಗ್ರೆಸ್ ಪಕ್ಷ. ಈ 70 ವರ್ಷದಾಗ ಏನು ಮಾಡಿರಲ್ಲ, ಆದ ಅನ್ನ ತಿಂದ ಇವರು ಈಗ ಬಿ ಜೆ ಪಿ ಅವ್ರು ಬಂದಾರೆ. ಆವಾಗ ಬಿ ಜೆ ಪಿ ಅವ್ರು ಇರಲಿಲ್ಲ. ಈಗ ಬಿ ಜೆ ಪಿಯವ್ರು ನಾವು ಮಾಡಿದ್ದೀವಿ ಏನು ಮಾಡಿದರು? 10 ವರ್ಷ ಇವ್ರು ಏನು ಮಾಡಿದ್ರು? ಒಂದು ಅವ್ರದ್ದೊಂದು ಪ್ರೂಫ್ ಕೊಡ್ರಿ ನಮ್ಗೆ. ನೀವು ಮೀಡಿಯಾದವ್ರಿಗೆ ಒಂದು ಕೇಳ್ಕೊಳ್ಳೋದು ಒಂದೇ ವಿಷಯ, ನೀವು ಎಲ್ಲೇ ಹೋಗಿ ಕೇಳ್ಕೊಡ್ರಿ, ಒಂದು ಏನಾರು ಅಂತ ಒಂದು ಯಾವುದೋ ಒಂದು ಬಡವರ ಸಲುವಾಗಿ ಏನಾರು ಒಂದು ಕಲ್ಯಾಣ ಕಾರ್ಯ ಮಾಡಿದ ಅನ್ನೋದೊಂದು ಯಾವುದೋ ಒಂದು ಪ್ರೂಫ್ ತಂದು ಕೊಡ್ರಿ ನಮ್ಗೆ. ಆವಾಗ ನಾವು ಮುಂದೆ ನೋಡ್ತೀವಿ. ಆದರೆ ಈ ಸಲ ಮಾತ್ರ ಕಾಂಗ್ರೆಸ್ ಪಕ್ಷ ಬರೋದ, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ದುಡಿಯೋರ. ಕಾಂಗ್ರೆಸ್ ಪಕ್ಷ ನಮ್ಮ ದೇಶ ಆಳುವಂಥ ಪಕ್ಷ, ಒಳ್ಳೆಯ ಪಕ್ಷ.